ಹಲೋ ಪೀಪಲ್, ನಾನು ನಿಮ್ಮ ಸಂತೋಷ್ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸ ಎಂಟ್ರಿ ಚಾನಲಲ್ಲಿ ಯಾವುದೋ ಅಂತ ನೋಡ್ತಾ ಇದ್ದೀರಾ. ಶಶಾಂಕ್ ಅಂತ ನಮ್ಮ ಫ್ರೆಂಡು. ಈಗ ಸಿನಿಮ್ಯಾಟಿಕ್ ಶಾರ್ಟ್ಸ್ ಏನೇನು ತೆಗೆದ್ವಿ ಹೆಲ್ಪ್ ಮಾಡಿದ್ವಿ ಶಶಾಂಕ್ಗೆ. ಥ್ಯಾಂಕ್ ಯು ಶಶಾಂಕ್. ವೆಲ್ಕಮ್. ಓಕೆ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ವೆನ್ಸ್ಡೇ ಆನ್ ವೀಲ್ಸ್ ವಿಡಿಯೋ. ಓಕೆ, ಈ ವಿಡಿಯೋದಲ್ಲಿ ನಾವು ಈ 30ಗೆ ಓನರ್ಶಿಪ್ ರಿವ್ಯೂನ ಮಾಡ್ತೀನಿ. ಭಾಳಷ್ಟು ಜನದ ರಿಕ್ವೆಸ್ಟ್ ಬಂದಿತ್ತು ನನ್ನ ಬೈಕ್ನ ರಿವ್ಯೂ ಮಾಡಿ ಯಾವ ಥರ ಇದೆ ನಾನು ಏನಕ್ಕೆ ಬೈಕ್ ತೊಗೊಂಡೆ ಅಂತ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಬೈಕ್ ಅಂತ ಬಂದಾಗ ಫಸ್ಟ್ಗೆ ಇಂಪಾರ್ಟೆಂಟ್ ಆಗೋದು ಮೈಲೇಜಸ್. ಇದು ಅಫಿಷಿಯಲ್ಲಾಗಿ ಕಂಪ್ನಿಯವರು ಕ್ಲೈಮ್ ಮಾಡಿರೋ ಮೈಲೇಜ್ ಅಂದರೆ 40 ಕಿಲೋಮೀಟರ್ ಪರ್ ಲೀಟರ್ ಅಂತ. ಬಟ್ ಐ ನೆವರ್ ಗಾಟ್ ದ್ಯಾಟ್ ಮೈಲೇಜ್ ಎನಿ ಟೈಮ್. ಯಾಕಂದರೆ ನಾನು ಯೂಶ್ವಲಾಗಿ ಹೈವೇಸಲ್ಲಿ ಕ್ರೂಸ್ ಮಾಡಬೇಕಾದ್ರೆ ನಾವು 90 ಅಬೌಟ್ ಹೋಗ್ತೀವಿ, ಅಂದರೆ 110 ಸಹ ಹೊರಟೋಗ್ತೀವಿ. ಬಟ್ ಆ ಸ್ಪೀಡಲ್ಲಿ ನೀವು ರೈಡ್ ಮಾಡಿದ್ರೆ ನಿಮಗೆ 25 to 28 ಬರ್ಬೋದೇ ಹೊರತು 30 ಸಹ ರೀಚ್ ಆಗೋಕ್ಕಾಗಲ್ಲ. ಬಟ್ ನೀವು 70 to 80 ಕಿಲೋಮೀಟರ್ ಪರ್ ಅವರಲ್ಲಿ ರೈಡ್ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಂಡ್ರೆ ಹೈವೇಸಲ್ಲಿ ಆರಾಮ್ಸೆ ನಿಮಗೆ 30 to 35, 33, 35ವರೆಗೂ ಮೈಲೇಜ್ ಬರುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ನೀವು ಸಿಟಿಯಲ್ಲಿ ರೈಡ್ ಮಾಡ್ತಿದ್ದೀರಾ ಅಂತ ಅಂದರೆ ಜಾಸ್ತಿ ಗೇರ್ ಶಿಫ್ಟ್ಸ್ ಇರುತ್ತೆ. ಆ್ಯಂಡ್ ದೆನ್ ಕ್ಲಚ್ ಬ್ರೇಕ್ ಜಾಸ್ತಿ ಅಪ್ಲೈ ಮಾಡೋದ್ರಿಂದ ಅರೌಂಡ್ 26, 27 ಬಂದರೆ ಹೋಗಿ. ನಾನು ಯೂಶ್ವಲಾಗಿ ಎಂದೂ ಈ 1 ಲೀಟ್ರ್ ಪೆಟ್ರೋಲ್ ಹಾಕ್ಕೊಂಡು ಆ್ಯಂಡ್ ದೆನ್ ಟ್ಯಾಂಕ್ ಟು ಟ್ಯಾಂಕ್ ಎಂದು ನಾನು ಮೆಜರ್ ಮಾಡಿಲ್ಲ. ನಾನು ಯೂಶ್ವಲಾಗಿ ಫಸ್ಟಿಂದ ನಾನು ಮಾಡ್ತಿರೋದು 500ಗೆ ಪೆಟ್ರೋಲ್ ಹಾಕಿ ಎಷ್ಟು ಕಿಲೋಮೀಟರ್ ಬರುತ್ತೆ, ಆ್ಯಂಡ್ ದೆನ್ 1000 ರುಪೀಸ್ಗೆ ಪೆಟ್ರೋಲ್ ಹಾಕಿ ಎಷ್ಟು ಕಿಲೋಮೀಟರ್ಸ್ ಬರುತ್ತೆ ಅಂತ. 1-2 ಇಯರ್ಸ್ ಬ್ಯಾಕ್ ನಾವು ನೋಡ್ತಿದ್ದು 1000 ರುಪೀಸ್ದು ಹಾಕ್ಸಿದ್ರೆ ಒಂದು 500 ಕಿಲೋಮೀಟರ್ಸ್ ಬರ್ತಾಯಿತ್ತು ಅಷ್ಟೇ. ಇಲ್ಲ 500 ರುಪೀಸ್ದು ಹಾಕ್ಸಿದ್ರೆ ಒಂದು 250 ಕಿಲೋಮೀಟರ್ಸ್ ಅದು ಬರ್ತಿತ್ತು. ಈಗ ಪ್ರೈಸ್ ಹೈಕ್ಗೆ 500 ರುಪೀಸ್ಗೆ 150 ಕಿಲೋಮೀಟರ್ಸ್ ಬಂದರೆ ದೊಡ್ಡ. ಆ್ಯಂಡ್ ದೆನ್ 1000 ರುಪೀಸ್ಗೆ ನಿಮಗೆ ಒಂದು 300 ಬಂದರೆ ಜಾಸ್ತಿ ಅನಿಸಿದೆ. ಆ ಲೆವೆಲಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡ್ತಿದ್ದೆ. ಅದೊಂದು 1 ಲೀಟ್ರದ್ದು ಪೆಟ್ರೋಲ್ ಹಾಕಿ ನಾನು ಹೆಂಗೆ ಟ್ರೈ ಮಾಡ್ತಿದ್ದೆ. ಓಕೆ, ನೆಕ್ಸ್ಟ್ ಬ್ರೇಕಿಂಗ್ ವಿಷಯಕ್ಕೆ ಬಂದಾಗ ನಾನು ಅಬ್ಸರ್ವ್ ಮಾಡ್ದಂಗೆ ಒನ್ ಆಫ್ ದಿ ಬೆಸ್ಟ್ ಬ್ರೇಕ್ ಪ್ಯಾಡ್ಸ್ ಇರೋದು ಅಂತ ಅನಿಸುತ್ತೆ ಬಜಾಜಿಂದ. ಯಾಕಂದರೆ ಈ FZಲ್ಲಿ ಎಸ್ಪೆಷಲಿ ನನ್ನ ಫ್ರೆಂಡ್ಸ್ದು FZ ಇದೆ. FZಲ್ಲಿ ಎಷ್ಟು ಬೇಗ ಅದು ಸೌದೋಗುತ್ತೆ ಅಂದರೆ ಈವನ್ 2000 ಕಿಲೋಮೀಟರ್ಸ್ಗೆ 2 ಸೌದೋಗುತ್ತೆ. ಬಟ್ ನಾನು ತಿನ್ನೋ 2 ಟೈಮ್ಸ್ ಮಾತ್ರ ಚೇಂಜ್ ಮಾಡ್ತಿದ್ದೀನಿ. ಈಗ 34.5 ಕಿಲೋಮೀಟರ್ಸ್ ಆಗಿದೆ. 34,500 ಕಿಲೋಮೀಟರ್ಸ್ ಆಗಿದೆ ಟಿಲ್ ನಾವು. ಬಟ್ ನಾನೊಂದು 2 ಸಾರಿ ಚೇಂಜ್ ಮಾಡ್ತಿದ್ದೆ ಅಷ್ಟೇ. ನಾನು ಯೂಸ್ ಮಾಡೋದು ಫ್ರಂಟ್ ಬ್ರೇಕೇ, ಆದ್ದರಿಂದ ನನಗೆ ಜಾಸ್ತಿ ಫ್ರಂಟ್ ಬ್ರೇಕ್ ಪ್ಯಾಡ್ಸ್ ಸೌದೋಗಿದೆ. ಬಟ್ ಪ್ಯಾಡ್ಸಲ್ಲಿ ಮಾತ್ರ ಚೆನ್ನಾಗಿ ಬಾಳ್ಕೆ ಬರುತ್ತೆ. ಮೇನ್ಲಿ ಇದರಲ್ಲಿ ಇಂಜಿನ್ ಬಗ್ಗೆ ಹೇಳಬೇಕು ಅಂತಂದರೆ ಈ ಇಂಜಿನ್ 200cc ಇಂಜಿನ್ ಆ್ಯಂಡ್ ದೆನ್ 24 bhp ಪವರ್ ಇರೋದು. ಈವನ್ ಹಿಮಾಲಯ ನೀವು ನೋಡಿಕೊಂಡ್ರು ಅದು 400cc ಬೈಕ್ ಆದ್ರೂ ಅದ್ರದ್ದು ಪವರು ಸಹ 24 bhpನೇ ಇರೋದು. ಆ್ಯಂಡ್ ದೆನ್ ಟಾರ್ಕಿಗೆ ಬಂದಾಗ 9500 ಅರೌಂಡ್ ರೊಟೇಷನ್ ಪರ್ ಮಿನಿಟ್ ಟಾರ್ಕ್ ಇದೆ ಇದರಲ್ಲಿ. ಆ್ಯಂಡ್ ಬೆಸ್ಟ್ ಥಿಂಗ್ ಹೇಳಬೇಕು ಅಂದರೆ ನೀವು ಸರ್ವಿಸ್ ಮಾಡಿಸಿದ ತಕ್ಷಣ ಇಂಜಿನ್ ಎಷ್ಟು ಸ್ಮೂತಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ದೆನ್ ಆಯಿಲ್ ಚೇಂಜ್ ಮಾಡಿಸಿದ ತಕ್ಷಣ ಇಂಜಿನ್ ಸಖತ್ ಸ್ಮೂತಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಹೋಗ್ತಾ ಈಗ ನೀವು ಆಯಿಲ್ ಚೇಂಜ್ ಮಾಡಿಸಿದ್ರೆ ಒಂದು 3000-4000 ಕಿಲೋಮೀಟರ್ ಆಗಿದ ತಕ್ಷಣ ನಿಮಗೆ ಫೀಲ್ ಆಗುತ್ತೆ, ಓಕೆ ಪವರ್ ಬರ್ತಾಯಿಲ್ಲ ಆಗಲೇ ಇಂಜಿನ್ಗೆ ಅಂತ. ಆವಾಗ ನಾವು ಆಯಿಲ್ ಚೇಂಜ್ ಮಾಡಿಸ್ಕೊಂಡ್ರೆ ಒನ್ಸ್ ಅಗೇನ್ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬರುತ್ತೆ. ಆ್ಯಂಡ್ ದೆನ್ ನೀವು ಸರ್ವಿಸಿಗೆ ಬಿಟ್ಟಾಗ ಈ ಟ್ಯಾಪೆಟ್ ಅಡ್ಜಸ್ಟ್ಮೆಂಟ್ಸ್ ಆ್ಯಂಡ್ ದೆನ್ ಇಂಜಿನ್ ವಾಲ್ಸ್ ಅಡ್ಜಸ್ಟ್ಮೆಂಟಿಂದ ಮಾಡ್ತಾರೆ. ಸೊ ಅದಾದಮೇಲೂ ಸಹ ಒಳ್ಳೆ ಪರ್ಫಾರ್ಮೆನ್ಸ್ ಇಂಜಿನಿಂದ ಕೊಡುತ್ತೆ. ಆ್ಯಂಡ್ ಇಂಜಿನ್ ಹೀಟ್ ಆ್ಯಂಡ್ ದೆನ್ ಇಂಜಿನ್ ಓವರ್ ಹೀಟ್ ಆಗುತ್ತಾ ಅಂದರೆ ನನಗೆಂದೂ ಅಷ್ಟೊಂದು ಫೀಲ್ ಆಗಿಲ್ಲ. ಸಮ್ ಆಫ್ ರೋಡಿಂಗ್ ಹೋಗ್ಬೇಕಾದ್ರೆ ಆ್ಯಂಡ್ ಅಪ್ಹಿಲ್ ಮಾಡಬೇಕಾದ್ರೆ ಜಾಸ್ತಿ ರೇವ್ ಮಾಡಿದಾಗ ಹೆಂಗಿದ್ರು ನಮಗೆ ಮುಂದೆ ಫ್ಯಾನ್ಸ್ ಇದೆ, ಸೊ ಅದೇ ಆ್ಯಕ್ಟಿವೇಟ್ ಆಗುತ್ತೆ ಹೊರತು ಅದನ್ನು ಬಿಟ್ಟರೆ ಅಷ್ಟೇನು ನನಗೆ ಹೀಟ್ ಸೆನ್ಸೇಷನ್ ಏನು ಆಗಿಲ್ಲ. ಆ್ಯಂಡ್ ದೆನ್ ಈ ಇಂಜಿನ್ ಲಿಕ್ವಿಡ್ ಕೂಲೆಂಟ್ ಆದ್ದರಿಂದ ಏರ್ ಕೂಲ್ಡು ಆಗುತ್ತೆ. ಆ್ಯಂಡ್ ದೆನ್ ಲಿಕ್ವಿಡ್ ಕೂಲ್ಡು ಆದ್ದರಿಂದ ಆದಷ್ಟು ಬೇಗ ಈ ಹೀಟ್ ಅನ್ನೋದು ರಿಡ್ಯೂಸ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಬ್ಯಾಟ್ರಿ ಲೈಫಿಗೆ ಬಂದಾಗ ನಾನು ತೊಗೊಂಡು ಇಲ್ಲಿಗಾಗಲೇ 4 ಇಯರ್ಸ್ 3.5-4 ಇಯರ್ಸ್ ಬರ್ತಾಯಿದೆ. ನನ್ನ ಬ್ಯಾಟ್ರಿ ಸ್ವಲ್ಪ ಡಿಪ್ ಆಗಿದೆ ಅನಿಸುತ್ತೆ ಹೊರತು ಅದು ಬಿಟ್ಟರೆ ಇನ್ನು ಲೈಟ್ಸು
ಇನ್ನೊಂದು ನಾನು ಹಜಾರ್ಡ್ ಲೈಟು ಸಹ ಹಾಕ್ಸಿದ್ದೀನಿ. ಸೊ ಇಲ್ಲಿವರೆಗೂ ಬ್ಯಾಟ್ರಿ ಪ್ರಾಬ್ಲಮ್ ಏನು ಬಂದಿಲ್ಲ. ಅಗೇನ್ಸ್ ಬೈಕ್. ಆ್ಯಂಡ್ ದೆನ್ ಈ ಬೈಕಲ್ಲಿ ಲೈಟ್ ಬಗ್ಗೆ ಹೇಳಿದ್ರೆ, ನಮ್ಮ ನಾರ್ಮಲ್ ನೈಟ್ ರೈಡ್ಸ್ ಮಾಡಬೇಕಾದ್ರೆ ಈ ಇರೋ ಹೆಡ್ಲೈಟು ಸಾಕಾಗುತ್ತೆ. ಬಟ್ ಒನ್ಸ್ ಈ ವಿಂಟರ್ ಸೀಸನಲ್ಲಿ ಫಾಗಿಯಲ್ಲಿ ನಾವು ರೈಡ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಯು ಶುಡ್ ಹ್ಯಾವ್ ಅನ್ ಎಕ್ಸ್ಟ್ರಾ ಫಾಗ್ ಲ್ಯಾಂಪ್ಸ್ ಬೇಕಾಗುತ್ತೆ. ಆ್ಯಂಡ್ ದೆನ್ ಈ ಸೈಡ್ ಇಂಡಿಕೇಟರ್ಸ್ ಏನಿದೆ, ಈ ಸ್ಟಾಕಲ್ಲಿ ಈ ಸಿಂಗಲ್ ಸೈಡ್ ಇಂಡಿಕೇಟರ್ ಮಾತ್ರ ಬರುತ್ತೆ, ಹಜಾರ್ಡಸ್ ಲೈಟ್ ಬರಲ್ಲ. ಸೊ ನಾನು ಇದಕ್ಕೆ ಎಕ್ಸ್ಟ್ರಾ ಮಾಡಿಫೈ ಮಾಡ್ತಿರೋದು ಈ ಹಜಾರ್ಡ್ ಲೈಟ್ ಹಾಕ್ತಿದ್ದೀನಿ. ಈ ಹಜಾರ್ಡ್ ಲೈಟ್ ಏನಂದರೆ, ಆನ್ ಮಾಡಿಕೊಂಡ್ರೆ ನಿಮಗೆ ಒಂದೇ ಸಾರಿ 2 ಇಂಡಿಕೇಟರ್ಸು ಒಂದೇ ಸಾರಿ ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ದಟ್ ನೀವು ನೈಟ್ ಹೈವೇಸಲ್ಲಿ ಎಲ್ಲನ ಪಾರ್ಕ್ ಮಾಡಬೇಕಾದ್ರೆ ಈ ಹಜಾರ್ಡ್ ಲೈಟ್ನ ಆನ್ ಮಾಡಿಕೊಂಡು ಸ್ಟಾಪ್ ಮಾಡಿ. ದೆನ್ ಬ್ಯಾಕ್ ಇಂಡಿಕೇಟರ್ಸ್ ಅಷ್ಟೇ, ಆ್ಯಂಡ್ ದೆನ್ ಬ್ಯಾಕ್ ಲೈಟು ಅಷ್ಟೇ. ನೀವು ನೈಟಲ್ಲಿ ರೈಡ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಎದ್ದು ಕಾಣುತ್ತೆ ಹೈವೇಸಲ್ಲಿ ನೈಟ್ ಟೈಮಲ್ಲಿ ಅಂತ ಹೇಳಿ. ಆ್ಯಂಡ್ ದೆನ್ ದೇ ವರ್ಕ್ ಪ್ರಿಟಿ ವೆಲ್ ಆಸ್ ವೆಲ್. ಆ್ಯಂಡ್ ಬೈಕಿಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟೈರ್ಸ್. ಸ್ಟಾಕಲ್ಲಿ ಬಂದಿದ್ದು ನಮಗೆ MRF ಬರುತ್ತೆ. ನೀವು ಯೂಶ್ವಲಾಗಿ NS ತೊಗೊಂಡ್ರೆ ನಿಮಗೆ C8 ಬರ್ಬೋದು, ಆ್ಯಂಡ್ ದೆನ್ MRF ಬರ್ಬೋದು. ನನಗೆ MRF 2 ಸಿಕ್ಕಿತ್ತು. ಸುಮಾರು 18.5 ಕಿಲೋಮೀಟರ್ಸ್ವರೆಗೂ ನಾನು ರೈಡ್ ಮಾಡಿದ್ದೀನಿ. ಲಾಸ್ಟ್ ಉಜ್ಕೊಂಡು ಹೋಗೋವರೆಗೂ ನಾನು ಯೂಸ್ ಮಾಡಿದ್ದೀನಿ ಟೈರ್ಸು. ಆದಮೇಲೆ ಈಗ ನಾನು ಅಪೋಲೋ ಟೈರ್ ಹಾಕಿದ್ದೀನಿ. ಹಿಂದಕ್ಕೆ ಅಪೋಲೋ ಅಂತ ಹಿಂದೆ C8 ಹಾಕಿದ್ದೀನಿ. MRF ಬೇಕಿಲ್ಲ ಅನ್ನೋಷ್ಟು. ಆ್ಯಂಡ್ ಟೈರ್ ಪರ್ಫಾರ್ಮೆನ್ಸ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ವಿ ರೈಡ್. ನಾವು ಜಾಸ್ತಿ ಡ್ರೈವ್ ಮಾಡಿಕೊಂಡು ನಾವು ವೀಲಿ ಜಾಸ್ತಿ ಹೊಡ್ಕೊಂಡು ಬರ್ನೌಟ್ಗಳು ಮಾಡಿದ್ರೆ ಟೈರ್ ಲೈಫ್ ಅನ್ನೋದು ಕಮ್ಮಿ ಬಂದುಬಿಡುತ್ತೆ. ಸೊ ನಾವು ಹೋಗ್ಬೇಕಾದ್ರೆ ಜಾಸ್ತಿ ಬ್ರೇಕಿಂಗ್ ಮಾಡ್ಕೊಂಡು ನಾರ್ಮಲಾಗಿ ರೈಡ್ ಮಾಡಿದ್ರೆ ಟೈರ್ ಲೈಫ್ ಜಾಸ್ತಿ ಬಂದೇ ಬರುತ್ತೆ. ಆ್ಯಂಡ್ ದೆನ್ ಸೀಟ್ಸ್. ಇದು ಸೀಟ್ ಹೈಟ್ ಬಂದುಬಿಟ್ಟು 80 mm ಇದೆ. ಇವಾಗ ಹಿಮಾಲಯದು 80 mm. ಇನ್ನು ನಮಗೆ 850 mm ಹೋದ್ರೂ ನಮಗಾಗಲೇ ನನ್ನ ಹೈಟಿಗೆ ಮ್ಯಾಚ್ ಆಗೋಲ್ಲ. ನಾನು ಸುಮಾರು 5.5 ಫೀಟ್ 5.4-5.5 ಇದ್ದೀನಿ. ಸೊ ನನ್ನ ರೇಂಜ್ಗೆ ಇದು ಎರಡು ಒಂದು ಸ್ವಲ್ಪ ಟೋ ಇಟ್ಟು ಕರೆಕ್ಟಾಗಿ ನಿಂತ್ಕೊಳ್ಳೋ ರೇಂಜ್ ಅಂತೂ ಆಗುತ್ತೆ. ಆ್ಯಂಡ್ ಒನ್ ಆಫ್ ದ ಡಿಮೆರಿಟ್ಸ್ ಆಫ್ ದ ಬ್ಯಾಕ್ ಸೀಟ್ ಅಂತಲೇ ಹೇಳ್ಬೋದು. ಇದು ಒಳ್ಳೆ ಕಲ್ಲಿದ್ದಂಗಿದೆ. ಹಿಂದೆ ಯಾರನ್ನ ಕುತ್ಕೊಂಡು ಒಂದು 50 ಕಿಲೋಮೀಟರ್ಸ್ ಹೊಡೆದು ಸಹ ದೇ ಕಾಂಟ್ ಟಾಲರೇಟ್. ಆ್ಯಕ್ಚುಲಾಗಿ ಜಾಸ್ತಿನೇ ಹಾರ್ಡಿದೆ. ಸೊ ಐ ಸಜೆಸ್ಟ್ ಬಜಾಜ್ ಟು ರೀಪ್ಲೇಸ್ ದಿಸ್ ಬ್ಯಾಕ್ ಸೀಟ್. ಇದೊಂದು ಸ್ವಲ್ಪ ಮುಂದೆ ಎಷ್ಟೋ ಸ್ಮೂತ್ ಇದೆ. ನನಗೆ ಸುಮಾರು ಕಂಟಿನ್ಯೂಸ್ 150 ಕಿಲೋಮೀಟರ್ಸ್ ನಾನು ರೈಡ್ ಮಾಡಿದ್ದೀನಿ, ಇಲ್ಲ 100 ಕಿಲೋಮೀಟರ್ ರೈಡ್ ಮಾಡಿದ್ದೀನಿ. ಐ ನೆವರ್ ಫೆಲ್ಟ್ ಟೈಡಿನೆಸ್ ಇದರಲ್ಲಿ. ಬಟ್ ಬ್ಯಾಕ್ ಸೀಟಲ್ಲಿ ನಾನು ಹಿಂದೆ ಕೂತಿರೋ ಹತ್ರ ಕೇಳಿದ್ದೀನಿ, ಒಂದು 50 ಕಿಲೋಮೀಟರ್ಸ್ಗೆ ಅವ್ರು ಟಯರ್ಡ್ ಆಗೋಗ್ತಾರೆ. ಆ್ಯಂಡ್ ದೆನ್ ಸಸ್ಪೆನ್ಷನ್ಗೆ ಬಂದರೆ ಅಫ್ಕೋರ್ಸ್ ಬೈಕ್ಸ್ಗೆ ಈ ಆಫ್ ರೋಡಿಂಗ್ ಟ್ರಯಲ್ಸ್ಗೆ ಆ್ಯಂಡ್ ದೆನ್ ಲಾಂಗ್ ರೈಡಿಂಗ್ಗೆ ಸಸ್ಪೆನ್ಷನ್ ಇದ್ದರೆ ನಮಗೆ ಈಸ್ ಆಫ್ ರೈಡ್ ಜಾಸ್ತಿ ಆಗುತ್ತೆ. ನಮಗೆ ಹಿಂದೆ ಬಂದರೆ ಮೊನೋಶಾಕ್ ಸಸ್ಪೆನ್ಷನ್ ಇದೆ. ಸ್ಟಾಕಲ್ಲಿ ಬರೋದು ನಮಗೆ ಸ್ಟಡಿ ಅನಿಸುತ್ತೆ ಆ್ಯಕ್ಚುಲಾಗಿ ನಾವು ಸಿಂಗಲ್ ಪರ್ಸನ್ ರೈಡ್ ಮಾಡ್ತಾಯಿದ್ರೆ. ಬಟ್ ಹಿಂದೆ ಒಂದು 80 kg ಇರೋರು ಹಿಂದೆ ಕೂತ್ಕೊಂಡು ಒಂದು 50 ಇಲ್ಲಾಂದರೆ ಇನ್ನೊಬ್ಬರು 80 kg ಇರೋರು ರೈಡ್ ಮಾಡ್ತಾಯಿದ್ರು ಅಂತ ಅವಾಗ ನಮ್ಗೆ ಗೊತ್ತಾಗುತ್ತೆ ಈ ಸಸ್ಪೆನ್ಷನ್ ಯಾವ ರೀತಿ ವರ್ಕ್ ಆಗ್ತಾಯಿದೆ ಅಂತ. ಇನ್ನು ಬಿಟ್ಟರೆ ನಾವು ಸಿಂಗಲಾಗಿ ರೈಡ್ ಮಾಡೋದಂತೂ ಸ್ಟಡಿನೇ ಅನಿಸುತ್ತೆ. ಬಟ್ ಹೈವೇಯಲ್ಲಿ ಇಟ್ ಡಸ್ ಇಟ್ ಜಾಬ್ ವೆಲ್. ಆ್ಯಂಡ್ ಈವನ್ ದ ಫ್ರಂಟ್ ಸಸ್ಪೆನ್ಷನ್ನು ಅಷ್ಟೇ ನಾನು ಆಫ್ ರೋಡಿಂಗ್ ಮಾಡಿದಾಗ ಅಬ್ಸರ್ವ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ದೆನ್ ಹೈವೇಸಲ್ಲಿ ನಮ್ಗೆ ಚೆನ್ನಾಗಿ ಸಸ್ಪೆನ್ಷನ್ನ ನಾವು ಅಳಿಬೋದು. ಯಾಕಂದರೆ ಒನ್ಸ್ ನಾವು ಈ ಹಂಪ್ಸಿಂದ ಹತ್ತಿ ಇಳಿಸಿದ ತಕ್ಷಣ ಹೌ ವೆಲ್ ದ ಬೈಕ್ ಪರ್ಫಾರ್ಮ್ಸ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಇದ್ರ ಸಸ್ಪೆನ್ಷನ್ ಹೆಂಗಿದೆ ಅಂತ. ಅಪಾರ್ಟ್ ಫ್ರಮ್ ದ್ಯಾಟ್ ನಾವು ಫುಲ್ ಗ್ರಾವಲಲ್ಲಿ ಇಲ್ಲಾಂದರೆ ಫುಲ್ ಆಫ್ ರೋಡಲ್ಲಿ ನಾನು ರೈಡ್ ಮಾಡ್ತಾಯಿದ್ದೀನಿ ಅಂದರೆ ಯು ಡೋಂಟ್ ಎಕ್ಸ್ಪೆಕ್ಟ್ ದಟ್ ಮಚ್ ಸಸ್ಪೆನ್ಷನ್ ಫ್ರಮ್ ದಿಸ್ ಬೈಕ್. ಯಾಕಂದರೆ ಇದು ಒಂದು ಸ್ಪೋರ್ಟ್ಸ್ ಬೈಕ್ ಆ್ಯಂಡ್ ದೆನ್ ಟ್ರ್ಯಾಕಲ್ಲಿ ಹೊಡೆಯೋ ಬೈಕ್ ಅಂತಲೇ ಹೇಳ್ಬೋದು. ಬಟ್ ಇದು ಯಾವುದು ಟೂರಿಂಗ್ ಬೈಕ್ ಅಲ್ಲ, ಆ್ಯಂಡ್ ದೆನ್ ಆಫ್ ರೋಡಿಂಗ್ ಬೈಕ್ ಎಕ್ಸ್ಪೆಷನ್ನೇ ಅಲ್ಲ. ಸೊ ಸಸ್ಪೆನ್ಷನ್ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಇದು ಒಂದೇ ಥಿಂಗ್ ಈ ಬ್ರೇಕಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಇಷ್ಟಪಡೋದೇನೆಂದರೆ ಈ ಎರಡಲ್ಲೂ ಡಿಸ್ಕ್ ಬ್ರೇಕ್ ಇದೆ. ಬಟ್ ನಂದು 2017 ಮಾಡಲ್ ಆದ್ದರಿಂದ ಇದರಲ್ಲಿ ABS ಇಲ್ಲ. ಈ ABS ಇದ್ದರೆ ಭಾರಿ ಉಪಯೋಗ ಆಗುತ್ತೆ ನಿಮ್ಗೆ. ಅಕಸ್ಮಾತ್ 17ಇಂದ ಹಿಂದೆ ಇರೋರು ಯಾರನ್ನ ಬೈಕ್ ಇಟ್ಟಿದ್ರೆ ABS ಹಾಕ್ಸ್ಕೊಳ್ಳಿ. ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ, ಯಾಕಂದರೆ ನಾನು ಫಸ್ಟಿಂದ ಕಂಟ್ರೋಲ್ ಮಾಡಿ ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಸೊ ನನಗೆ ABS ಏನು ಅಷ್ಟು ಫರಕ್ ಚೇಂಜ್ ಅನಿಸಲ್ಲ. ಬಟ್ ಒನ್ಸ್ ನಾನು ABS ಇರೋ ಗಾಡಿನ ರೈಡ್ ಮಾಡಿದ್ರೆ ಐ ಕ್ಯಾನ್ ಫೀಲ್ ದ ಚೇಂಜ್. ಬಟ್ ನನಗಿದು ಅಡ್ಜಸ್ಟ್ ಆದ್ದರಿಂದ ನಾನೇನು ABS ಹಾಕ್ಸಿಲ್ಲ. ಆ್ಯಂಡ್ ದೆನ್ ಡ್ಯಾಶ್ಬೋರ್ಡ್ ಬಗ್ಗೆ ಹೇಳಬೇಕಂದ್ರೆ ಓಕೆ ಪ್ರಿಟಿ ಡೀಸೆಂಟ್ ಡ್ಯಾಶ್ಬೋರ್ಡ್. ನಮಗೆ ಸ್ಪೀಡ್ ಆ್ಯಂಡ್ ದೆನ್ RPM ಇರೋ ಒಂದು ಡ್ಯಾಶ್ಬೋರ್ಡ್ ಬರುತ್ತೆ. ಓಡೋಮೀಟರ್ ಕಾಣುತ್ತೆ. ಆ್ಯಂಡ್ ದೆನ್ ನಮಗೆ ಸ್ಟ್ಯಾಂಡು ಆನ್ ಆಫ್ ಸಿಗ್ನಲ್ಲು ಸಹ ಇದೆ. ಆ್ಯಂಡ್ ದೆನ್ ಟೈಮ್ ಬರುತ್ತೆ ಆ್ಯಂಡ್ ಕಿಲೋಮೀಟರ್ ಪರ್ ಅವರ್ ರೀಡಿಂಗ್. ನಮಗೆ ಓಡೋಮೀಟ್ರಲ್ಲಿ ಇಲ್ಲಿ 3 ಮೋಡ್ಸ್ ಬರುತ್ತೆ. ಒಂದು ಟ್ರಿಪ್ 1 ಟ್ರಿಪ್ 2 ಆ್ಯಂಡ್ ದೆನ್ ಓಡೋಲ್ಲಿ ಟೋಟಲ್ ತೋರಿಸುತ್ತೆ. ಆ್ಯಂಡ್ ಟ್ರಿಪ್ 1 ಟ್ರಿಪ್ 2 ನೀವು ಟಾಗಲ್ ಮಾಡ್ತಾ ಇರೋದು 1000ಗೆ ಅದು ರೀಸೆಟ್ ಆಗಿ ತಿರ್ಗಾ 0 ಬರ್ತಾರೆ.
ಆ್ಯಂಡ್ ಈ ಕಡೆ ಲೆಫ್ಟಲ್ಲಿ ನಮಗೆ ಇಂಡಿಕೇಷನಲ್ಲಿ ಸರ್ವಿಸ್ ಇಂಡಿಕೇಟರು, ಆಯಿಲ್ ಇಂಡಿಕೇಟರ್ ಆ್ಯಂಡ್ ದೆನ್ ಕೀ ಆ್ಯಂಡ್ ದೆನ್ ಬಜಾಜ್ ಲೋಗೋ ಒಂದು ಬರುತ್ತೆ. ಆ್ಯಂಡ್ ದೆನ್ ಈ ಸೈಡ್ ಸಿಗ್ನಲ್ಸ್ ನಾವು ಆನ್ ಮಾಡಿದ್ರೆ ಅದಕ್ಕೂ ಸಹ ಸಿಗ್ನಲಲ್ಲಿ ತೋರಿಸ್ತಾ ಇರುತ್ತೆ. ಈ ಸ್ಪೀಡ್ ಆಫ್ ದ ಬೈಕ್ ಡಿಪೆಂಡ್ ಆಗೋದು ಹೌ ವೆಲ್ ಯು ಮೇಂಟೈನ್ ದ ಬೈಕ್ ಅಂತಲೇ ಹೇಳ್ಬೋದು. ಇಫ್ ಯು ಆರ್ ಮೇಂಟೈನಿಂಗ್ ಪ್ರಾಪರ್ಲಿ ಮೀನ್ಸ್ ಪ್ರಾಪರ್ ಟೈಮಲ್ಲಿ ನೀವು ಸರ್ವಿಸ್ ಕೊಡ್ತಾ ಸರ್ವಿಸ್ ಮಾಡಿಸ್ತಾ ಸರಿಯಾಗಿ ಇಟ್ಕೊಂಡ್ರೆ ಕಾನ್ಸ್ಟೆಂಟ್ ನಿಮಗೆ ಸ್ಪೀಡ್ ಸಿಗುತ್ತೆ ಈ ಬೈಕಲ್ಲಿ. ಈ ಸ್ಪೀಡ್ ಅನ್ನೋದ್ರಲ್ಲಿ ಡಿಪ್ ಆಗೋಲ್ಲ, ಪರ್ಫಾರ್ಮೆನ್ಸ್ ಅನ್ನೋದ್ರಲ್ಲಿ ಡಿಪ್ ಆಗೋಲ್ಲ. ನಾನು ಇನಿಷಿಯಲಿ ತೊಗೊಂಡಾಗ ನೈಸ್ ರೋಡಲ್ಲಿ ಟ್ರೈ ಮಾಡಿದಾಗ 145ವರೆಗೂ ರೀಚ್ ಆಗುತ್ತೆ. 145ಅಲ್ಲಿ ಆರಾಮ್ಸೆ ಹೋಗ್ತಿತ್ತು. ಬಟ್ ಅದಾದಮೇಲೆ ಒನ್ಸ್ ನೀವು ಜಾಸ್ತಿ ಕಿಲೋಮೀಟರ್ಸ್ ಹೋದ್ರಿ, ಜಾಸ್ತಿ ಸರ್ವಿಸಸ್ ಆಗ್ತಾಯಿದೆ ಅಂದಾಗ, ಈಗ ಸರ್ವಿಸ್ ಮಾಡ್ಸ್ಕೊಂಡು ತೊಗೊಬಂದಾಗ 120-125 ಆರಾಮಾಗಿ ರೀಚ್ ಆಗಿಬಿಡುತ್ತೆ. ಬಟ್ ಒನ್ಸ್ ಸರ್ವಿಸ್ ಹತ್ತತ್ರ ಬರ್ತಾಯಿದೆ ಅಂದರೆ ಒಂದು 3,500-4,500 ನೀವು ಸರ್ವಿಸ್ ಮಾಡಿಸಿದ್ದಾದಮೇಲೆ ರೈಡ್ ಮಾಡಿದ್ರೆ ಸ್ವಲ್ಪ ಪರ್ಫಾರ್ಮೆನ್ಸ್ ಡಿಪ್ ಆಗುತ್ತೆ. ಸೊ 100 ಕಿಲೋಮೀಟರ್ ಮೇಲೆ ಏಳೋಕ್ಕೆ ಸ್ವಲ್ಪ ಒದ್ದಾಡುತ್ತೆ ಅವಾಗ. ಬಟ್ ಒನ್ಸ್ ನೀವು ಸರ್ವಿಸ್ ಮಾಡಿಸಿ ಒಳ್ಳೆ ಸರ್ವಿಸ್ ಸ್ಟೇಷನಲ್ಲಿ ಸರ್ವಿಸ್ ಮಾಡಿಸಿ ತೊಗೊಂಡಿದ್ದ ತಕ್ಷಣ ಈ ಹೊಸ ಗಾಡಿ ಅಷ್ಟೇ ಪವರಲ್ಲಿ ಪರ್ಫಾರ್ಮ್ ಮಾಡುತ್ತೆ ಬೈಕ್. ಆ್ಯಂಡ್ ದೆನ್ 110-120 ಕಿಲೋಮೀಟರ್ಸಲ್ಲಿ ನಿಮಗೆ ಅಷ್ಟೊಂದು ಫೀಲ್ ಆಗೋಲ್ಲ, ನಾವು ಅಷ್ಟು ಇದರಲ್ಲಿ ಹೋಗ್ತಾ ಇದ್ದೀವಿ ಫಾಸ್ಟಲ್ಲಿ ಅಂತ. ಬಟ್ ಒನ್ಸ್ ನಾವು 115-120 ಹೋದಾಗ ಸ್ವಲ್ಪ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಈ ಫುಟ್ ಪೆಟ್ಸಲ್ಲಿ ಮಾತ್ರ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅದು ಬಿಟ್ಟರೆ ಹ್ಯಾಂಡಲ್ ಬಾರಲ್ಲಿ ಸ್ಟಡಿಯಾಗೇ ಇರುತ್ತೆ. ಸೊ ಆವಾಗ ನಮಗೆ ಫೀಲ್ ಆಗುತ್ತೆ ಐ ಆಮ್ ಗೋಯಿಂಗ್ ವೆರಿ ಮಚ್ ಸ್ಪೀಡ್ ಅಂತ. ಅದು ಬಿಟ್ಟರೆ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ. ಆ್ಯಂಡ್ ಬೆಟರ್ ಸಜೆಷನ್ ಫಾರ್ ದಿಸ್ ಬೈಕ್, ಮೈನ್ ಫಸ್ಟ್ ಥಿಂಗ್ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದು ಈ ಕಲ್ಲನ್ನ ತೆಗೆದಾಕ್ಬಿಟ್ಟು ಒಂದು ಸೀಟ್ ಇಡಬೇಕು. ಇದು ಸೀಟಲ್ಲ, ಇದು ಕಲ್ಲು. ಆ್ಯಂಡ್ ದೆನ್ ಈ ಸೀಟೇನು ಪರವಾಗಿಲ್ಲ, ಚೆನ್ನಾಗೇ ಇದೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಈ ಫುಟ್ ಪೆಕ್ಸ್ ಆ್ಯಂಡ್ ದೆನ್ ಈ ಬ್ರೇಕ್ದೇನಿದೆ ಬ್ಯಾಕ್ ಬ್ರೇಕಿಂಗು, ಈ ಒನ್ಸ್ ಎಲ್ಲನ ನೀವು ಸ್ಕಿಡ್ಡಾಗಿ ಕೆಳಗೆ ಬಿದ್ದರೆ ಫಸ್ಟ್ ಇಂಪ್ಯಾಕ್ಟ್ ಆಗೋದೇ ಇದು. ಈ ಸ್ಕ್ರ್ಯಾಚ್ ಗಾರ್ಡ್ಸ್ ಇದೆ, ಬಟ್ ಭಾರಿ ಸಣ್ಣದಿರೋದ್ರಿಂದ ಬಿದ್ದಿದ ತಕ್ಷಣ ಯಾವುದಾನ ಒಂದು ಫುಟ್ ಪೆಕ್ಸ್ ಅಂತೂ ಕಿತ್ಕೊಂಡು ಹೋಗೋದಂತೂ ಗ್ಯಾರಂಟಿ. ನಾನೊಂದು ಎಕ್ಸಾಂಪಲ್ ಹಾಕ್ತೀನಿ ನೋಡಿ. ನಾವು ಹೊರನಾಡು ಹತ್ರ ಕ್ಯಾತನ್ ಮತ್ತು ಆಫ್ ರೋಡಿಂಗ್ ಮಾಡ್ಬೇಕಾದ್ರೆ ಬಿದ್ದಿದ ತಕ್ಷಣ ಹೋಗಿದ್ದೆ ಫಸ್ಟು ಫುಟ್ ಪೆಕ್. ಆ ಫುಟ್ ಪೆಕ್ ಇರೋದ್ರಿಂದ ಸದ್ಯ ಈ ಬ್ರೇಕ್ ಲಿವರ್ ಮಿಗಿಲ್ಕೊಂತು. ನಾವು ಇಲ್ಲೇ ಒಂದು ಇದು ಬೈಕ್ನ ಈ ಥರ ಸ್ಕಿಡ್ ಮಾಡಿಸ್ಕೊಂಡ್ರು ನಮ್ಮ ಫಸ್ಟ್ ಇಂಪ್ಯಾಕ್ಟ್ ಆಗೋದೇ ಈ ಬ್ರೇಕ್ ಲಿವರ್ ನನಗಂತೂ ಸುಮಾರು ಸಾರಿ 4-5 ಸಾರಿ ಬೆಂಡ್ ಆಗಿದೆ. ಅದು ಬೆಂಡ್ ಆದಾಗೆಲ್ಲ ಅದನ್ನು ಬೆಂಡ್ ಮಾಡಿಸಿ ವಾಪಸ್ ರೀಪೊಸಿಷನ್ ಮಾಡಿಸಿದ್ದೀನಿ. ಈ ಸಾರಿ ಸರ್ವಿಸ್ ಕೊಟ್ಟಾಗ ಬ್ರೇಕ್ ಲಿವರ್ ಒಂದು ಹೊಸದು ಹಾಕ್ಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಹೆಡ್ಲೈಟ್. ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಇರೋ ಹೆಡ್ಲೈಟ್ ಹಾಕಿದ್ರೆ ನೈಟ್ ರೈಡ್ಗೂ ಒಳ್ಳೆ ಹೆಲ್ಪ್ ಆಗುತ್ತೆ. ಅಲ್ಲೇ ಮೇಯ್ನಾಗಿ ಫಾಗ್ ಲೈಟ್ ಬರೋದೇ ಒಂದು ಇಂಟ್ರೊಡ್ಯೂಸ್ ಮಾಡಿದ್ರೆ ಡಾಮಿನರಲ್ಲಿ ಬರುತ್ತಲ್ಲ, ಆ ಥರದ್ದು ಇದರಲ್ಲೂ ಇಂಟ್ರೊಡ್ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಅಪಾರ್ಟ್ ಫ್ರಮ್ ದಟ್ ನನಗೆ ಈ ಬೈಕಲ್ಲಿ ಇನ್ನೊಂದು ನೆಗೆಟಿವ್ ಪಾಯಿಂಟ್ಸ್ ಆ್ಯಂಡ್ ದೆನ್ ಸಜೆಷನ್ ಫಾರ್ ಕಂಪನಿ ಅನ್ನೋದು ಏನಿಲ್ಲ. ಇಷ್ಟು ನಾನು 30,450 ಕಿಲೋಮೀಟರ್ಸ್ ನಾನು ರೈಡ್ ಮಾಡಿದ್ದೀನಿ. ಬಟ್ ಐ ನೆವರ್ ಫೆಲ್ಟ್ ಎಲ್ಲೂ ನನಗೆ ಬ್ರೇಕ್ ಡೌನ್ ಆಗಿಲ್ಲ ಗಾಡಿ. ಒಂದು ಸಾರಿ 600 ಕಿಲೋಮೀಟರ್ ಸಿಂಗಲ್ ಸೈಕಲ್ಲಿ ಒನ್ ಡೇಯಲ್ಲೇ ರೈಡ್ ಮಾಡಿದ್ವಿ. ಬಟ್ ಸ್ಟಿಲ್ ನನಗೆಲ್ಲೂ ಮಧ್ಯ ಕೈ ಕೊಟ್ಟಿಲ್ಲ. ಸೊ ಅದರಿಂದ ನಾನು ಹೇಳ್ಬೋದು ಎಲ್ಲೂ ನೆಗೆಟಿವ್ ಪಾಯಿಂಟ್ಸ್ ಇಲ್ಲ ಅಂತ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ನಾನು ಫಸ್ಟಲ್ಲೇ ನೋಟಿಸ್ ಮಾಡಿದ್ದು ಇಂಜನ್ ಹತ್ರ ಒಂದು ಸ್ವಲ್ಪ ರಬ್ಬರ್ ಥರದ್ದು ಒಂದು ಕ್ರ್ಯಾಕ್ ಆಗಿ ಓಪನ್ ಆಗಿತ್ತು. ಅಲ್ಲಿ ನಾನು ಸರ್ವಿಸ್ ಸೆಂಟರ್ ಹತ್ರನೇ ಕೇಳಿ ವಿಚಾರಿಸಿದೆ, ಇದು ಚೇಂಜ್ ಮಾಡ್ಬೋದಾ ಇಲ್ಲ ಇಲ್ಲೇನೋ ಮಾಡ್ತೀರಾ ಅಂತ. ಬಟ್ ಅವ್ರಿಗೆ ಯೂಶಲಿ ಕಾಮನ್ ಪ್ರಾಬ್ಲಮ್ ಸರ್, ಯಾರಿಗೂ ಏನೂ ಪ್ರಾಬ್ಲಮ್ ಆಗೋಲ್ಲ ಇಂಜನ್ಗೆ ಅದು. ಸೊ ಟಿಲ್ ನಾವು ಸಹ ನನಗೆ ಅದರಿಂದ ಏನೂ ಪ್ರಾಬ್ಲಮ್ ಏನೂ ಆಗಿಲ್ಲ. ಆ್ಯಂಡ್ ಒನ್ ಮೋರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಸರ್ವಿಸ್. ನಾವು ಯಾವಾಗ ಸರ್ವಿಸ್ ಮಾಡಬೇಕು, ನಾವು ಯಾವಾಗ ಆಯಿಲ್ ಚೇಂಜ್ ಮಾಡಿಸ್ಬೇಕು, ಅದಕ್ಕೆ ನಾರ್ಮ್ಸ್ ಬೇರೆ ಇದೆ. ಬಟ್ ನಾನು ಫಾಲೋ ಮಾಡೋದೇನೆಂದರೆ ಎವ್ರಿ 3,000 ಕಿಲೋಮೀಟರ್ಸ್ಗೆ ನಾನು ಆಯಿಲ್ ಚೇಂಜ್ ಮಾಡಿಸ್ತೀನಿ. ಆ್ಯಂಡ್ ದೆನ್ 5,000 ಇಲ್ಲಿ 5.5 ಇಲ್ಲ ಅಂದರೆ 6,000 ಕಿಲೋಮೀಟರ್ಸ್ಗೆ ನಾನು ಸರ್ವಿಸ್ ಕೊಡ್ತೇನೆ. ಮೋಸ್ಟ್ ಪ್ರಾಬ್ಲಿ 5,500 ನಾನು ಸರ್ವಿಸ್ ಕೊಟ್ಬಿಡ್ತೀನಿ. ಸೊ ಬೆಂಗಳೂರಲ್ಲಿ ಕೆಲವೊಂದು ಸರ್ವಿಸ್ ಸೆಂಟರ್ಸ್ ಮಾತ್ರ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಇನ್ನು ಬೇರೆಯವರು ಅಷ್ಟು ಇರೋಲ್ಲ. ಯಾಕಂದರೆ ಒನ್ಸ್ ನೀವು ಸರ್ವಿಸ್ ಮಾಡಿ ತೊಗೊಂಬಂದಿದ ತಕ್ಷಣ ಬೈಕ್ ಕೊಡಿಸಿದ ತಕ್ಷಣ ಗೊತ್ತಾಗುತ್ತೆ ಅವರು ಯಾವ ಲೆವೆಲಲ್ಲಿ ಸರ್ವಿಸ್ ಮಾಡಿಕೊಟ್ಟಿದ್ದಾರೆ ಅಂತ. ನಾನು ಕೆಂಗೇರಿಯಲ್ಲಿರೋ ಒಂದು ಸರ್ವಿಸ್ ಸೆಂಟರ್ ಹತ್ರ ಅಲ್ಲ, ನಾನು ಬೆಂಗಳೂರು ಯೂನಿವರ್ಸಿಟಿ ಟು ಕೆಂಗೇರಿಗೆ ಹೋಗ್ತಾ ಒಂದು ಸರ್ವಿಸ್ ಸೆಂಟರ್ ಬರುತ್ತೆ, ಅದು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಅಲ್ಲಿ ಸರ್ವಿಸ್ ಮಾಡಿಸ್ತೀನಿ. ಸೊ ದೇ ಆರ್ ಗಿವಿಂಗ್ ಬೆಸ್ಟ್ ಸರ್ವಿಸ್ ಆಪ್ಷನ್. ಆ್ಯಂಡ್ ನಾನು ಇಂಜಿನ್ ಆಯಿಲ್ ಯೂಸ್ ಮಾಡೋದು ಬಜಾಜ್ ಇಲ್ಲಿ ಸಿಂಥೆಟಿಕ್ ರೆಕಮೆಂಡ್ ಮಾಡ್ತಾರೆ. ಆ್ಯಕ್ಚುಲಿ ರೆಕಮೆಂಡೆಡ್ ಆಯಿಲ್ಸ್ ಹಾಕಬೇಕು. ನಾವೇನೋ ಬೇರೆ ಎಲ್ಲೋ ನೋಡಿದ್ದೀವಿ ಅಂತ ಹೇಳ್ಬಿಟ್ಟು ಮೋಟೋಲ್ ಹಾಕ್ತೀವಿ ಎಲ್ಲ ಅಂದರೆ ನಾನು ಒಂದು ಸರಿ ಟ್ರೈ ಮಾಡಿದ್ದೆ. ಬಟ್ ಪರ್ಫಾರ್ಮೆನ್ಸ್ ಡಿಪ್ ಆಗಿದಂತೂ ನಾನು ಅಬ್ಸರ್ವ್ ಮಾಡಿದ್ದೀನಿ.
ಬಟ್ ಮೋಟುಲ್ ಮಾತ್ರ ನಾನು ಎಂದೂ ಯೂಸ್ ಮಾಡಿಲ್ಲ. ಆ್ಯಂಡ್ ದೆನ್ ಶೈನ್ ಲೂಬ್ಗೂ ಅಷ್ಟೇ ಎಲ್ಲ ಮೋಟುಲ್ ಸ್ಪ್ರೇ ಯೂಸ್ ಮಾಡ್ತಾರೆ, ಅದೇನಕ್ಕೂ ಗೊತ್ತಿಲ್ಲ. ಬಟ್ ನನಗಂತೂ ಆ ಮೋಟುಲ್ ಸ್ಪ್ರೇ ಅಷ್ಟೊಂದು ಇಷ್ಟನೇ ಆಗಿಲ್ಲ. ನಾನು ಯೂಸ್ ಮಾಡೋದು ಗ್ಲಾಸಿಲ್ ಶೈನ್ ಲೂಬ್ ಒಂದು ಶೈನ್ ಕ್ಲೀನರ್ ಅಂತ ಬರುತ್ತೆ, ಅದಾದರೆ ಡಸ್ಟ್ ಅಷ್ಟೊಂದು ಕ್ಯಾಚ್ ಮಾಡಲ್ಲ. ಬಟ್ ಮೋಟುಲ್ ನೀವು ಯೂಸ್ ಮಾಡೋದು ಗೊತ್ತೈತೆ ಎಷ್ಟು ದಪ್ಪ ಡಸ್ಟ್ ಕ್ಯಾಚ್ ಮಾಡುತ್ತೆ ಅಂತ. ಸೊ ದಟ್ ಈಸ್ ಅಬೌಟ್ ಶೈನ್ ಲೂಬ್ ಆ್ಯಂಡ್ ಶೈನ್ ಕ್ಲೀನಿಂಗ್. ಆ್ಯಂಡ್ ಶೈನ್ ಲೂಬಿಂಗ್ ನಾನು ಎವ್ರಿ 500 ಕಿಲೋಮೀಟರ್ಸ್ಗೆ ನಾನು ಮಾಡ್ತೀನಿ. ನಾನು ಕ್ಲೀನ್ ಅಷ್ಟೊಂದು ಮಾಡೋಕ್ಕೋಗಲ್ಲ, ನಾನು ಬೈಕ್ ಕ್ಲೀನ್ ಮಾಡೋಕ್ಕೆ ಕೊಟ್ಟಾಗೇ ಶೈನು ಚೆನ್ನಾಗಿ ಕ್ಲೀನ್ ಮಾಡಿ ಅಂತ ಹೇಳ್ಬಿಡ್ತೀನಿ. ಆ್ಯಂಡ್ ದೆನ್ ತೊಗೊಂಬಂದಿದ ತಕ್ಷಣ ಲೂಬ್ ಮಾಡ್ಕೊತೀನಿ. ಸೊ ದಟ್ಸ್ ಹೌ ಐ ಮೇಂಟೈನ್ ದ ಶೋ. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಮೆನ್ಷನ್ ಮಾಡೋದು ಬರ್ತದೆ, ಸೈಲೆನ್ಸರ್. ಇದಕ್ಕೆ NSಗೆ ಇಂಪಾರ್ಟೆಂಟಾಗಿ ಸೈಲೆನ್ಸರು ಫುಲ್ಲು ನಿಮಗೆ ಕೆಳಗೆ ಕೊಟ್ಟಿರ್ತಾರೆ ನೋಡಿ, ಇಲ್ಲಿಂದ ನೋಡಿದ್ರೆ ಇಲ್ಲೆಲ್ಲೂ ಕಾಣಲ್ಲ, ಇಲ್ಲಿ ಕಾಣುತ್ತೆ. ಬಟ್ ಸ್ಟಿಲ್ ಇಟ್ ಪರ್ಫಾರ್ಮ್ಸ್ ವೆಲ್. ಯಾಕಂದರೆ ನಾವು ಒಂದು ರಿವರ್ ಕ್ರಾಸಿಂಗ್ ಮಾಡಿದ್ವಿ, ಆ ವಿಡಿಯೋ ನೀವು ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಸುಮಾರು ಇಲ್ಲಿವರೆಗೂ ನೀರು ಹರಿತಾ ಇತ್ತು, ಬಟ್ ನಾವು ಅಂದ್ಕೊಂಡ್ವಿ ಸೈಲೆನ್ಸರ್ ಒಳಗೆ ನೀರು ಹೋಗುತ್ತೆ, ಪ್ರಾಬ್ಲಮ್ ಆಗ್ಬೋದು ಅಂತ. ಬಟ್ ಇಟ್ ಪರ್ಫಾರ್ಮ್ ವೆಲ್. ಆರಾಮ್ಸೆ ಕ್ರಾಸ್ ಮಾಡ್ಕೊಂಡು ಹೋಯ್ತು, ತಿರ್ಗಿ ಬರಬೇಕಾದ್ರೂ ಆರಾಮ್ಸೆ ಕ್ರಾಸ್ ಮಾಡಿದ್ದು. ಅದೇ ನೀವು ರಾಯಲ್ ಎನ್ಫೀಲ್ಡ್ ನೋಡಿದರೆ ಅವತ್ತು ಎಷ್ಟು ಫಜೀತಿ ಆಗಿತ್ತು, ಇಂಜಿನ್ನೊಳಗೆಲ್ಲ ನೀರು ಹೋಗ್ಬಿಟ್ಟು ಅದು ನೆತ್ತಿ ಇದೆಲ್ಲ ಮಾಡಬೇಕಾಯ್ತು. ಬಟ್ NS ಪರ್ಫಾರ್ಮ್ ವೆಲ್. ಆ್ಯಂಡ್ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟರು ನನಗೆ ಗೊತ್ತು ನಿಮಗೆ ಕ್ವಶನ್ಸ್ ಇದ್ದೇ ಇರುತ್ತೆ, ನೀವು ಕ್ವಶನ್ಸ್ ಕೇಳಿದ್ರೆ ಪ್ಲೀಸ್ ಡೂ ಆಸ್ಕ್ ಮಿ ಯುವರ್ ಡೌಟ್ಸ್ ಇನ್ ಕಮೆಂಟ್ಸ್. ನಾನು ಕಮೆಂಟ್ಸ್ಗೆ ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇದು ನನ್ನ 30K ಓನರ್ಶಿಪ್ ವಿಡಿಯೋ. ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಆ್ಯಂಡ್ ದಟ್ಸ್ ಇಟ್ ಫಾರ್ ದಿಸ್ ವೆನ್ಸ್ಡೇ ಆನ್ ವೀಲ್ಸ್ ವಿಡಿಯೋ. ವೆಯ್ಟ್ ಫಾರ್ ನೆಕ್ಸ್ಟ್ ವೆನ್ಸ್ಡೇ ಆನ್ ವೀಲ್ಸ್ ವಿಡಿಯೋ. ಆ್ಯಂಡ್ ಟುಮಾರೋ ಥಾಟ್ಫುಲ್ ಥರ್ಸ್ಡೇ ವಿಡಿಯೋ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ. ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಮೀಟಿಂಗ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಬಾಯ್.